ಅದನ್ನ ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನ್ರಿ ಸೌತ್ ಇಂಡಿಯನ್ ಜನ ಅಬ್ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಹಿಂಗೆ ಈ ಥರ ಮಾಡ್ತೀರಾ ನೀವು, ಅಯ್ಯೋ ನನಗೆ ಗೊತ್ತಾನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತಂದು. ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ, ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರು ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟು, ಓನ್ಲಿ ಸಿನಿಮಾನೇ ಹೀರೋ, ಒಬ್ಬ ನಿರ್ಮಾಪಕ ಹೀರೋ ಅದಕ್ಕೆ. ಸೊ ಸರ್ ಪ್ರೇಮ್ ಸರ್ ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿಯಿಂದ. ಸರ್ ಹೇಳಮಗ್ನೆ, ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ, ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಓದಾಡ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ವೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು, ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಒಂದು ಸಕ್ನೆ ಎಲ್ಲ ಹೋಗಿರೋರು, ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ ಯಾರೂ ಹೋಗಲ್ಲ, ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರೂ ಹೋಗಲ್ಲ, ಯಾರೋ ಒಂದು ತೊಂದರೆ ಆಯಿತು ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ ಅಷ್ಟೇ. ಇದಕ್ಕೊಂದು ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ನಥಿಂಗ್ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾಕೆ ಗುರು ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ಅಷ್ಟು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಡಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಡಿ. ಸರ್ ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ? ಏನು ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡೆಡ್, ಅವ್ರವ್ರ ಇಚ್ಛೆ ಅದು. ಸರ್ ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ ಇಲ್ಲಿ. ಮೇಡಮ್ ಮಾತಾಡಿ. ಪ್ರೇಮ್ ಸರ್ ಇಲ್ಲಿ ಅವರು ಮೇಡಮ್ ಒಂದ್ ಸೆಕೆಂಡ್, ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿದೆ, ನಮ್ದು ಒಂದೇ ಪ್ರಶ್ನೆ. ಹೌದಾ? ನಾನಿನ್ನು ಸ್ಟಾರ್ಟೇ ಮಾಡಿಲ್ಲ. ನಾವು ಒಂದು ಕೇಳಿ ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್ ಅವರು ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಅವಾಗ್ಲೇ, ಬರೀ ಮಾಸ್ ಅಂತ ಅನ್ಕೊಂಬೇಡಿ, ಅದ್ರೊಳಗೆ ಪ್ರೀತಿನೂ ಇದೆ ಅಂತ. ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸಬಹುದಿತ್ತೇನೋ, ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಮ್ಮಂತವ್ರು ಇರ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ ಟೀಸರ್. ತೋರ್ಸೋಣ, ಒಂದೇ ಸರಿ ತೋರಿಸಿದ್ರೆ ಮಜಾ ಇರಲ್ಲ ಅಲ್ವಾ? ಇನ್ ಕೇಸ್ ಕ್ವಶನ್ ಕೇಳ್ತಿದ್ರ ನೀವು, ತೋರಿಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರಿಸ್ತೀನಿ, ಇನ್ನ 3 months ಇದೆ. ಪ್ರೀತಿ ಕೂಡ ಬಯಸುವವರು ಇರ್ತಾರೆ 100%. ಅದನ್ನೇ ಒಂದು ಟೀಸರ್ ಬಿಡ್ತೀನಿ, ಆಮೇಲೆ ಲವ್ವೇ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸೇ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅದನ್ನ ಜನನ ನಾವು ನಮ್ಮ ಹತ್ರ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಏನ್ ಮಾಡ್ಬಿಡ್ತಾನೆ, ಇನ್ನು ನೆಕ್ಸ್ಟ್ ಏನು ಇಲ್ವೇನೆ ನಿನ್ನ ಹತ್ರ, ನೀ ಕೇಳ್ದಲ್ಲ ಕೊಡ್ತೀನಿ ಬಾರೋ, ನೆಕ್ಸ್ಟ್ ತಗೋಬತ್ತೀನಿ ಬೆಳಿಗ್ಗೆ ಅಂತ. ಸೊ ದಟ್ಸ್ ಇಟ್, ಇಂಪಾರ್ಟೆಂಟ್. ಮಾಡೋಣ ಮಗನೆ, ಖಂಡಿತ ಮಾಡೋಣ ಕಂದ. ಪ್ರೇಮ್ ಸರ್ ಈ ಕಡೆ ಇಲ್ಲಿ ನೀವು, ಪ್ರೇಮ್ ಸರ್ ಅಲ್ಲಿ ನೀವು ಹಿಂದೊಮ್ಮೆ ದೊಡ್ಡ ಸ್ಟಾರ್ಗಳನ್ನ ಕಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಲೆಳೆದಿದ್ರು, ತಮಾಷೆ ಮಾಡಿದ್ರು. ಈಗ ಅವ್ರಿಗೇನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ? ಬ್ಯಾಡ ಗುರುವೆ, ಯಾಕೆ? ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVN ಸಾರು ನಮ್ಮ ನಂಬಿ ದುಡ್ಡು ಹಾಕ್ಯಾರೆ. ತಡಿ ಪ್ರೇಮ್ ಒಂದು ಒಳ್ಳೆ ಕತೆ ಕೊಟ್ಟಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದು ಒಳ್ಳೆ ಚಿತ್ರ ಕೊಡಯ್ಯ ನೀನು ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ ರಾಪಲ್ಲಿ ನಿಂತ್ಕೊಂಡು ನಮ್ಮ ಬೆನ್ ತಟ್ಟಿದ್ದಾರೆ. ಅವ್ರನ್ನ ಉಳಿಸೋಣ, ಮಿಕ್ಕಿದ್ ಯಾಕರು ಯುದ್ಧ? ನಮ್ಗೆ ಯುದ್ಧ ಬಂದು ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ. ಆಮೇಲೆ ಕಿಂಡಲ್ ಮಾಡೋರು, ಕಾಲು ಎಳೆಯೋರು ಅವರೆಲ್ಲ ಇರಬೇಕು. ಆ ಇದ್ದಾಗಲೇ ನಮ್ಗೆ ಒಂಥರ ಖುಷಿ ಬೆಳೆಯಕ್ಕೆ ಅಲ್ವಾ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸರ್. ಓಕೆ ಪ್ರೇಮ್, ಐ ಆಮ್ ಗೋನ್ ಟು ಆಸ್ಕ್ ಯು ಅ ಕ್ವೆಶ್ಚನ್. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಇವಾಗವರೆಗೂ? ಮೇಡಮ್ ಆಗಿದೆ 150 days. 150 days. ಸೊ 150 ಪ್ರೆಸ್ ಮೀಟ್ಸ್ ಆಗಿ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀರಾ ಏನಾದ್ರು? ಬಿಕಾಸ್ ಇನ್ನೂ ಶೂಟೇ ಮುಗ್ದಿಲ್ಲ ನಿಮ್ದು. ಮುಗೀತು ನಮ್ದು ಶೂಟ್ ಎಲ್ಲ, ಇನ್ನೂ ಒಂದು ಶೂಟ್ ಬಾಕಿ ಇದೆಯಲ್ಲ? ಇಲ್ಲ, ಯಾರು ಹೇಳಿದ್ ಮೇಡಮ್ ಶೂಟ್ ಬ್ಯಾಕ್ ಇದೆ ಅಂತ? ಮಾಹಿತಿ ಬಂದಿದೆ.
ಮಾಹಿತಿ ಕಿರಿಕ್ ನೀವು ಕಿರಿಕ್ ಮೇಡಮ್ ನೀವು. ಅಲ್ಲ ನೀವು ಅಂದ್ರೆ ನೀವೇನಾದ್ರು ರೆಕಾರ್ಡ್ ಬ್ರೇಕ್ ಮಾಡ್ತೀರಾ, ನಂಬರ್ ಆಫ್ ಪ್ರೆಸ್ ಮೀಟ್ಸ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್, ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನೀವು ಅನೌನ್ಸ್ ಮಾಡ್ತೀನಿ ಕಮಿಂಗ್ ಸೂನ್ ಅಂತಾನೆ ನೋಡ್ತಾ ಇದೀವಿ. ಇಲ್ಲ, ಐ ವಾಂಟ್ ಟು ಜಸ್ಟ್ ಆಸ್ಕ್ ಯು, ಇಸ್ ಇಟ್ KD ಆರ್ ಕಾಳಿದಾಸ ಲಿಟ್ರೇಚರ್ ಯು ಆರ್ ಡೂಯಿಂಗ್? ಜಸ್ಟ್ ಒಂದು ಸಿನಿಮಾ ಮೇಡಮ್. ಅಲ್ಲ ಬಟ್ KD ಒಂದು ಸಿನಿಮಾ. ಐ ಡೋಂಟ್ ಥಿಂಕ್ ಕಾಳಿದಾಸನು ಇಷ್ಟೊಂದು ಲಿಟ್ರೇಚರ್ ಟೈಮ್ ತಗೊಂಡಿರ್ಲಿಲ್ಲ ಸರ್, ನೀವ್ ತಗೊಳ್ಳೋ ಅಷ್ಟು. ಯಾವ ಮೇಡಮ್ ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಂಡು ಯಾವ್ದೋ ಒಂದು ಸಿನಿಮಾ, ಯಾವ್ದೋ ಒಂದು ಪುಟ, ಯಾವ್ದೋ ಒಂದು ಪೇಜ್ ಅಲ್ಲಿ ಒಂದ್ 4 ಅಕ್ಷರ ಇದೆಯಲ್ಲ ಕಾಳಿದಾಸಂದು, ಅದಕ್ಕೂ ಸಮ ಅಲ್ಲ ನಾವು. ಬಟ್ ಇಟ್ಸ್ KD ಅಂಡ್ ಅಂದ್ರೆ ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್. ದಟ್ ಕೈಂಡ್ ಆಫ್ ನೀವ್ ಹೇಳ್ತಾ ಇರೋ ರೀತಿ ನೋಡಿದ್ರೆ ಬರ್ತೀನಿ ಆರ್ ಯು ಲೂಸಿಂಗ್ ಕಾನ್ಫಿಡೆನ್ಸ್ ವಿತ್ ದ ಫಿಲ್ಮ್ ದಟ್ ಯು ವಾಂಟ್ ಟು ಪೋಸ್ಟ್ಪೋನಿಂಗ್? ನಥಿಂಗ್ ಪೋಸ್ಟ್ಪೋನ್. ಕೆಲಸ ಆಗಬೇಕು. ಒಂದೇನಪ್ಪ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗ್ಬೇಕು, ಸಿನಿಮಾ ಒಂದು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಹೆಂಗೆ ಆಗಬೇಕು ಅಂದ್ರೆ ಮೇಡಮ್, ನಾನು ಕತೆ ಬರೀಬೋದು, ಒಂದು ಪೇಪರಲ್ಲಿ ಒಂದು ಇದನ್ನ ಸೀನ್ನ ರೆಡಿ ಮಾಡ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡು ನಾಳೆ ಶೂಟಿಂಗ್ ಹೋಗ್ಬೋದು. ಬರೀ ಶೂಟ್ ಮಾಡಿದ ತಕ್ಷಣ ಬೆಳಗ್ಗೆ ಪಿಕ್ಚರ್ ತಂದು ರಿಲೀಸ್ ಮಾಡಕ್ಕಂತೂ ಆಗಲ್ಲ. ಇವಾಗಿನ ಸಿನಿಮಾಗಳಿದೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ, ಬೇರೆ ತರ. ಓಕೆ, ಹಂಗಾಗಲ್ಲ. Just to add to what Prem sir is telling, madam, this is period movie. This is can you hear me? Yeah, it's a period movie, 1970s. ಈಗ ಎಲ್ಲ ನಾವು ಬಿಲ್ಡ್ ಮಾಡಬೇಕು. ಓಕೆ, ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಕ್ಕೆ ಆಗಲ್ಲ. ನೆಕ್ಸ್ಟ್ ಟೈಮ್ ಇನ್ಫ್ಯಾಕ್ಟ್ ಐ ವಿಲ್ ರಿಕ್ವೆಸ್ಟ್ ಡೈರೆಕ್ಟರ್ ಪ್ರೇಮ್ ಅವರು ಮತ್ತೆ ಎವ್ರಿಬಡಿ ಇನ್ ದ ಟೀಮ್, ನೆಕ್ಸ್ಟ್ ಪ್ರೆಸ್ ಮೀಟ್, ನೆಕ್ಸ್ಟ್ ಇಂಟರಾಕ್ಷನ್ ಸೆಟ್ಟಲ್ಲಿ ಮಾಡೋಣ, ನಮ್ಮ ಸೆಟ್ಟಲ್ಲಿ ಮಾಡೋಣ. ಯು ವಿಲ್ ನೋ, town hall to KR market to all this entire circle, the sets that have been put up to replicate 1970, all that took time, number one. Number two, if you see the star cast, because they are also busy doing so many things, there are combination scenes, we have to get everybody together and you have to do all those, plus CG work. So because when you are doing a big scale, instead of doing something mediocre, bringing it to people, he wants to do the best work and then showcase. Good work will take some time. So therefore it is only about when we are coming. See, we will talk about whether you liked what you have seen and what is that you are talking about with respect to movie. Date will definitely come out and tell, as he was telling, ee tingalali innondu song bittu we'll announce the date and get going, because we just want to see final output after CG. But avagle 3 months anta andro, so is it going to be a December release? ಇದು ಯಾವ ತಿಂಗಳು ಮೇಡಮ್ ಇದು? ಜುಲೈ ಸೆಪ್ಟೆಂಬರ್ ಅಕ್ಟೋಬರ್, ಕರೆಕ್ಟ್ 3 months ಆಯ್ತಲ್ಲ ಮೇಡಮ್. ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ 3 months. ಆಗಸ್ಟ್ ಬಿಟ್ಬಿಟ್ರಿ. ಆಗಸ್ಟ್ ಇದೆಯಾ? ಆಗಸ್ಟ್ ಇದೆಯಲ್ಲ ಸರ್, ಜುಲೈ ಮುಗಿದೋಯ್ತು, ಆಗಸ್ಟ್ 3 months ಆಯ್ತಲ್ಲ ಮೇಡಮ್. ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್, 100% ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಆನ್ ಸ್ಕ್ರೀನ್, ಹಿಟ್ ದ ಸ್ಕ್ರೀನ್ ಸರ್. ಇದೇ ಹೇಳಿದ್ರಿ ಆಗಸ್ಟ್ ಅಲ್ಲಿ ನಾನು ಪಕ್ಕಾ ಬರ್ತೀನಿ, ಇದೇ ಟೈಮ್ ಬರ್ಬೇಕಾಗಿತ್ತು ಮೇಡಮ್. ಪಾಪ ನಮ್ ಧ್ರುವರ್ದು ಒಂದು ಮಧ್ಯೆ ಒಂದು ಸಿನಿಮಾ ಇತ್ತು ಮೇಡಮ್, ಅದು ಮುಗಿಸ್ಬಿಟ್ಟು ಅದಾದ್ಮೇಲೆ ನನಗೆ ಬಂದ್ರು, ನಾನು ಮಾಡ್ಕೊಂಡೆ, ಇವಾಗ ರೆಡಿ ಆಗಿದೆ ಮೇಡಮ್. ಮಾಡ್ಬೇಕಲ್ಲ ಮೇಡಮ್, ಇನ್ನೊಬ್ರಿಗೂ ಅದು ಸಾರದೆ ದುಡ್ಡು ಅವರೇ ಸಾರೇ ಕೊಟ್ಟಿದ್ರು ಅದಕ್ಕೂ. ಸೊ ಏನ್ ಮಾಡ್ಲೇಬೇಕು ಮೇಡಮ್, ಏನು ಮಾಡೋಕ್ಕಾಗಲ್ಲ. ಒಬ್ರು ಮುಂದೆ ಹೋಗ್ತಾರೆ ಅಂದ್ರೆ ಆಯ್ತು ನಡಿ ಗುರು, ನಾನು ಆಮೇಲೆ ಹಿಂದೆ ಬರ್ತೀನಿ ನಿಂದು ಮಾಡ್ಬೇಕು. ಆಗಲ್ಲ ನೀನ್ ಆಗಲ್ಲ ಅನ್ನಕ್ಕಾಗಲ್ವಲ್ಲ ಮೇಡಮ್. ಎಂತಂದ್ ಮೇಡಮ್, ಕಲ್ತ್ಕೊಬಿಟ್ರು ಬನ್ನಿ ನೀವು. ಸರ್ ಪ್ರೇಮ್ ಧ್ರುವ ಸರ್ಜಾ ಪ್ರೇಮ್ ಸರ್, ಧ್ರುವ ಮತ್ತು ಪ್ರೇಮ್ ಅವ್ರ ಇಬ್ಬರಿಗೂ ಅಭಿನಂದನೆಗಳು. ಯಾಕೆ ಅಭಿನಂದನೆ ಅಂದ್ರೆ, ಒಂದು ಸಿನಿಮಾ ಏನಾದರೂ ಪ್ರಶ್ನೆ ಬಂದಾಗ, ಅಂದ್ರೆ ನೀವು ಮೊನ್ನೆ ತಮಿಳ್ನಾಡಲ್ಲಿ ಕುತ್ಕೊಂಡು ಆನ್ಸರ್ ಮಾಡಿದಂಥ ರೀತಿ, ಅಂದ್ರೆ ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಸಿನಿಮಾಗೆ. ಆ ಸಿನಿಮಾಗೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳೋಕ್ಕೆ ಹಿಂದೆ ಮುಂದೆ ನೋಡೋ ರೀತಿನಲ್ಲಿ ಬ್ಯಾಲೆನ್ಸ್ ಮಾಡಿ ಮಾತಾಡೋದನ್ನ ನಾವು ಕಂಡಿದ್ವಿ. ಬಟ್ ಭಾಷೆ ಅಂತ ಬಂದಾಗ ನೀವಿಬ್ಬರು ಕೊಟ್ಟಂಥ ಆನ್ಸರು ಸೊ ರಿಯಲಿ ಗ್ರೇಟ್ ಆ್ಯಂಡ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ. ಹೇಳಿದ್ದು ಯಾರಿಗೂ ಹರ್ಟ್ ಆಗಬೇಕು ಅಂತಲ್ಲ, ನಮ್ಗೆ ಹರ್ಟ್ ಆಗಿದೆ. ಸೊ ಅದಕ್ಕೆ ಆ ಥರ ಮಾತಾಡಿ, ನಮ್ಮ ತಾಯಿ, ನಮ್ಮ ಕನ್ನಡ, ನಮ್ಮ ಲ್ಯಾಂಗ್ವೇಜ್ ಅಂತ. ಥ್ಯಾಂಕ್ ಯು. ಅದನ್ನ ಎಲ್ಲರೂ ಅಲ್ಲೂ ಅಷ್ಟೇ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ ಆಗಿ ಯಾರು ಮಾತಾಡಕ್ ಹೋಗ್ಲಿಲ್ಲ. ಸೊ ಅಗ್ರಿ ಅಂತ ಒಪ್ಕೊಂಡ್ರು ಅವರು. ಎಸ್ ಅಗ್ರಿ, ಯಾಕಂದ್ರೆ ಅದು ಟ್ರೂ ಅಲ್ವಾ. ಸೊ ಈಗ ನಾನು ಹೋದ ತಕ್ಷಣ ಲೇಟ್ ಆಯ್ತು ಪ್ರೆಸ್ ಇದ್ರಲ್ಲಿ, ನಾನೇನು ಅಲ್ಲ, ಸಾಮಾನ್ಯ ಒಬ್ಬ ನಿರ್ದೇಶಕ. ಬಟ್ ನಾನು ಹೋದ ತಕ್ಷಣ ಕೇಳಿದೆ, ಸರ್ ಇಫ್ ಯು ಎನಿ ಲೇಟು, ನನ್ನಿಂದ ಲೇಟ್ ಆಗಿದೆ, ನನ್ನ ಟೀಮಿಂದ, ನಮ್ಮ KVN ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮಿಂದ ಲೇಟ್ ಆಗಿದೆ, ಸಾರಿ ಸರ್. ತಪ್ಪೇನಿದೆ ಸರ್ ಅಲ್ವಾ? ಸಾರಿ ಕೇಳೋದು ತಪ್ಪೇನಿಲ್ವಲ್ಲ, ಅದೇನು ದೊಡ್ಡತನ ಇದೆ, ದೊಡ್ಡ ಬೆಳೆ. ಅದಕ್ಕೆ ಕಮಲ್ ಸರ್ ಒಂದು ಸಾರಿ ಕೇಳಿದ್ರೆ ಸರೋಗಿರೋದು ಅಂತ ಕೇಳಿದೆ ಅಷ್ಟೇ ಪ್ರೀತಿಯಿಂದ. ಬಟ್ ಅವರು ಅಗ್ರಿ ಮಾಡಿದ್ರಲ್ಲ, ಇರೋರಲ್ಲ, ಅವರು ಅಗ್ರಿ ಮಾಡಿದ್ರು ಅದನ್ನ, ಅಷ್ಟೇ ಸಿಂಪಲ್. ರಮೇಶ್ ಅರವಿಂದ್ ಸರ್ ಒಂದು ಪ್ರಶ್ನೆ. ರಮೇಶ್ ಅರವಿಂದ್ ಸರ್ ಪ್ರಶ್ನೆ.
ಸಾಮಾನ್ಯವಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳು ಮಾಡ್ಕೊಂಡು ಒಂದು ರೀತಿ ನೀವು ತ್ಯಾಗರಾಜನ ಬ್ರಾಂಡ್ ಅಂಬಾಸಿಡರ್ ಥರ, ಅಂದರೆ ಈ ಹೂವು ಹಣ್ಣು ಸ್ವಲ್ಪ ತುಂಬ ಮೆಲೋಡಿ. ಆದರೆ ಈ ಡ್ಯಾಶಿಂಗ್ ಥರ ಡೈರೆಕ್ಟ್ರು ಪ್ರೇಮ್ ಥರ ಬಂದು ಕೇಳಿದಾಗ ನಿಮಗೆ ಫಸ್ಟ್ ಏನು ಅನಿಸ್ತು ಈ ಸಿನಿಮಾದಲ್ಲಿ ಮಾಡಿ ಅಂತಂದಾಗ? ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಇಂಥದಕ್ಕೆ ಕಾಯ್ತಾ ಇದೀವಿ. ಅಂದ್ರೆ ಓಕೆನಾ? ಹಲೋ ಸರ್, ನಾವು ಆಕ್ಟರ್ಸ್ ಸರ್, ಯಾವ ರೋಲ್ ಕೊಟ್ಟರು ನಾವು ಮಾಡಕ್ ರೆಡಿ ಇರ್ತೀವಿ. ಒಬ್ಬ ಡೈರೆಕ್ಟರ್ ಬಂದು ನಿಮ್ಮಲ್ಲಿ ಇದಿದೆ, ಈ ಪೋರ್ಷನ್ ಇದೆ ಅಂತ ಹೊರಗೆ ತೆಗಿಬೇಕು. ನಾನು ಆ ಟೈಮಲ್ಲಿ ಅಷ್ಟು ಲವ್ ಸ್ಟೋರೀಸ್ ಮಾಡಿದಾಗ ದಿನೇಶ್ ಬಾಬುಗೆ ಅನ್ನಿಸ್ತು ನಾನು ಅಮೃತವರ್ಷಿಣಿ ಮಾಡ್ಬೋದು ಅಂತ. ಅದೇ ಥರ ಈ ಟೈಮಲ್ಲಿ ಈ ಥರ ಮಾಡೋಕೆ ಪ್ರೇಮ್ಗೆ ಅನಿಸಿದೆ ನನಗೆ ಈ ಥರ ಸೂಟ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟರ್ಸ್, ಎಲ್ಲ ಡೈರೆಕ್ಟರ್ಸ್ ಕೈಲಿದೆ. ಆ್ಯಕ್ಟರ್ಸಿಂದ ನಾವು ಏನು ಮಾಡ್ಬೋದು ಅಂತ, ವಿ ಆರ್ ಜಸ್ಟ್ ಲೈಕ್ ಕ್ಲೇ, ಯಾರು ಹೆಂಗೆ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು. ಇವ್ರು ಬಹಳ ಬ್ಯೂಟಿಫುಲ್ ಆಗಿ ಈ ಧರ್ಮ ಅನ್ನೋ ಪಾತ್ರದಲ್ಲಿ ಮೌಲ್ಡ್ ಮಾಡಿದ್ದಾರೆ. ನನಗೆ ಆ ಪಾತ್ರದ ಹೆಸರೇ ಇಷ್ಟ. ಪಾತ್ರ ಬಿಡಿ, ಆ ಧರ್ಮ ಅಂತ ಹೆಸರಿಟ್ಟಿದಾರಲ್ಲ, ಅದೇ ಬಹಳ ಇಷ್ಟ ಆಯ್ತು ನನಗೆ. ಎಲ್ಲವೂ ಅಚ್ಚುಕಟ್ಟ ನಡಿಬೇಕು ಅಂತ ಕೇರ್ ಮಾಡುವಂತ ಕ್ಯಾರೆಕ್ಟರ್. ಏನೇನಾಗುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡ್ತೀರಿ. ಬಹಳ ಇಷ್ಟ ಆಯ್ತು. ಪ್ರೇಮ್ ಸರ್, ನನ್ನ ಪ್ರಶ್ನೆ. ಪ್ರೇಮ್ ಸರ್ ಇಲ್ಲಿ 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 ಅಲ್ಲಿ ಹಿಂದೆ ಹಿಂದೆ ಪ್ರೇಮ್ ಸರ್ ಇಲ್ಲಿ ಅಶ್ವಥ್ ಅಂತ ಹೇಳಿ ಫ್ರೀಡಮ್ ಟಿವಿಯಿಂದ. ನಾನು ನಿಮ್ಮನ್ನ ಅಮಿತ್ ಶಾ ಮತ್ತೆ ದೇವೇಗೌಡರಿಗೆ ಕಂಪೇರ್ ಮಾಡ್ತೀನಿ. ಯಾಕೆ ಅಂತ ಕೇಳಿ, ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಯಾರನ್ನ ಹೆಂಗೆ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದ್ರೆ ಸೋಲಿಸ್ಬೇಕು, ಈ ರೀತಿಯಾದಂಥ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ. ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಚಾಣಕ್ಯರಂತೇಳಿ ಒಂದು ಹೆಸರು ಕೂಡ ಇದೆ. ಅಂದ್ರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ, ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ, ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ, ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡೇ ಮಾಡ್ತೀನಿ ನಾನು, ಯಾವುದೇ ಆಗಲಿ. ಯಾಕಂದರೆ ನಾನೊಬ್ಬ ಮಾರಾಟಗಾರ. ನಾನು ಏನಾದರೂ ಒಂದು ವಸ್ತು ಮಾರ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು. ಸೊ ಹಿಂಗಿದೆ ನನ್ನ ವಸ್ತು, ಹಿಂಗಿದೆ, ಹಣ ತಗೊಳ್ಳಿ. ರಸ್ತೆಲಿ ಹೋಗಿ, ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾರ್ಕೊಂಡು ಹೋಗ್ಲಿ, ಯಾವುದೋ ಒಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ, ಕೂಕೊಂಡು ಹೋಗ್ತಾನೆ ಅವನು, ಇದಿದೆ ಅದಿದೆ ಅಂತ. ಅವರು ಒಂದು ಸರಿ ತಗೋತಾರೆ, ಒಂದ್ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅನ್ಕೊಳ್ಳಿ, ಮತ್ತೆ ಮಾರನೇ ಸಹ ಕಾಯ್ತಾ ಇರ್ತಾರೆ ಹೊಸಲ್ ಬಂದ್ಬಿಟ್ಟು, ಬರ್ತಾನೇನೋ ಅವನು ಅಂತ. ಆ ಥರ ವ್ಯಕ್ತಿ ನಾನು. ಆ ಥರ ಯಾರು ಕಾಯ್ತಾನೆ ಇರ್ತಾರೆ. ಯಾಕೆಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಅದೇನೋ ಗೊತ್ತಿಲ್ಲ, ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು. ಐ ಡೋಂಟ್ ನೋ ರಿಯಲಿ. ನನ್ನ ಹಾಕೊಂಡು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ. ಇಟ್ಸ್ ಗುಡ್, ವೆಲ್ ಮೇಕ್ ಮನಿ ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ಸಿನಿಮಾ ಜನ ನೋಡಿದ್ದಾರೆ. ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ 100 ಥಿಯೇಟರ್ ರಿಲೀಸ್ ಮಾಡಿದಾಗ 100 ಡೇಸ್ ಹೋಗುತ್ತೆ ಅಂತ. ನಾವು ಹಂಗೆ ಮಾಡಲಿಲ್ಲ. ನಾನು ಜೋಗಯ್ಯ ಅಂತ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದರು ನನಗೆ. ಏನಕ್ಕೆ ಅಂತಂದರೆ, ಏಕಾಏಕಿ 300-400 ಥಿಯೇಟರ್ ಹಾಕ್ಬೇಡ ಅಂತ. ನಾವು ಹೇಳಿದ್ದು ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ. ಇಟ್ಸ್ ಮೇಕ್ ಮನಿ. ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ? ಒಂದು ಉದ್ದೇಶ ಜನಕ್ಕೆ ತಲುಪಬೇಕು, ಅದರಿಂದ ಏನಾದರೂ ಒಂಚೂರು ಕಲಿಬೇಕು, ಅದರಿಂದ ನಿರ್ಮಾಪಕ ಅನ್ನದಾತ ಅವನಿಗೂ ದುಡ್ಡು ಬರಬೇಕು, ಮತ್ತೆ ಒಂದು ಫ್ಯಾಕ್ಟ್ರಿ ನಡೆದಂಗೆ ನಡೀತಾ ಇರ್ತದೆ, ಎಲ್ಲರಿಗೂ ಕೆಲಸ ಆಗುತ್ತೆ. ದೊಡ್ಡ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು. ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕು, ಅದು ಸರಕು ಪರಕು ಅವೆಲ್ಲ ಯಾರು ಏನು ಬೇಕಾದ್ರೂ ಹೆಸರುಗಳು ಕೊಟ್ಕೊಳ್ಳಿ. ಐ ಡೋಂಟ್ ವಾಂಟ್, ನನಗೆ ಐ ಡೋಂಟ್ ಕೇರ್ ಅಬೌಟ್. ಪ್ರೇಮ್ ಸರ್, ರೈಟ್. ಕೀರ್ತಿ ಪಾಟೀಲ್, ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ 7 ಸ್ಟಾರ್ಸ್ ನ ರಿವೀಲ್ ಮಾಡಿದೀರಾ. 8th ವಂಡರ್ ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದ್ರೆ ನಾನು ಹೇಳಕ್ ಹೊರಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ, ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಡಿನಲ್ಲಿ ನಾನು ಇದೀನೋ ಇಲ್ಲೋ, ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನೇ ಸಾರ್ನೆ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋರು ಅಂತ. ಸರ್ ಇದರ ಇಲ್ಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದು ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಕೊಡ್ಬೋದಲ್ಲ? ಏನ್ ಕ್ಲೂ ಕೊಡ್ತೀಯಪ್ಪ? ಇದ್ರೆ ನಾನು ಹೇಳ್ದಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ಲಿ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದಾರಲ್ಲ ಸರ್ ಸುದೀಪ್ ಜೊತೆ? ನಾವೆಲ್ಲ ಕಷ್ಟಪಟ್ಟು ಆಡಿಟ್ಗೆ ಬಂದ್ಬಿಡ್ತೀವಿ. ಅಲ್ಲ, ಎಷ್ಟು ಇನ್ಫಾರ್ಮೇಶನ್ಸ್. ಐ ಥಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳ್ಬೇಕು, ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಧ್ರುವ ಸರ್ ಇದ್ದಾರೆ, ರೀಶ್ಮಾ ಅವ್ರು ಇದ್ದಾರೆ. ಪ್ರಶ್ನೆ ಏನಾದ್ರು? ನೀವು ಇಲ್ಲಿ ವಿಜಯ್ ಸಾಕಷ್ಟು ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದಿರಿ ಕನ್ನಡದಲ್ಲಿ. ಸೊ ಈಗ ಬಾಲಿವುಡ್ ಇಂದ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿ ಅವರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಭಾಷೆ ಅವರ ಜೊತೆಗೆ ಹೇಗಿತ್ತು? ಅವ್ರನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಗಿತ್ತಾ, ಕಷ್ಟ ಆಗಿತ್ತಾ? ನಂದೆಲ್ಲ ಅರ್ಧಂಬರ್ಧ ಇಂಗ್ಲೀಷು ಗುರುವೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾಳೆ. ನಾನು ಫಸ್ಟ್ ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ, ನೀನು ಬರೀ ಕನ್ನಡ ಮಾತಾಡಪ್ಪ, ನೀನೇನು ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ.
ಇಲ್ಲ ಇಲ್ಲಮ್ಮ, ಆದಷ್ಟು ಟ್ರೈ ಮಾಡ್ತೀನಿ. ನಂದು ಕನ್ನಡ, ನಾನು ಹುಟ್ಟಿದ್ದು ಕನ್ನಡ, ನಾನು ಬೆಳೆದದ್ದು ಕನ್ನಡ, ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು, ಇಲ್ಲೇ ಸಾಯೋದು ಕೊನೆಗೆ ನಾವು. ಬಟ್ ಎಲ್ಲಾದ್ರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ಬೋದು, ಇಲ್ಲಾಂದ್ರೆ ಅವ್ರ ಭಾಷೆ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀವಿ ಅಂತ, ಈಗ ಸಂಜು ಬಾಬಕಲ್ಲಿ ಮಾತಾಡಿಸ್ದೆ ಕನ್ನಡ, ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ. ಸೊ ಹಂಗೆ ಸೊ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ದೀಗ ರಮೇಶ್ ಸರ್ ಅಂದರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು. ರಮೇಶ್ ಸರ್ಗೆ ಹೇಳ್ತೀನಿ, ಹೌದಾ ಗುರುವೆ, ಬಾ ಗುರುವೆ, ಏನು ಮಾಡ್ಬೇಕು ಗುರುವೆ ಅನ್ನೋ ಬರೋರು. ಅವರು ಎಂಟ್ರಿ ಆದ್ರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದರೆ ನಮಗೆ 100% ಇದ್ರೆ 1000% ತರೋರು ಅವ್ರು ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು. ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡೋರು, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಸೊ ಅದನ್ನು ಫೇಸ್ ನೋಡ್ಕೊಂಡು ಅವರು ಗ್ರಾಫ್ ಇಟ್ಕೊಂಡು ಮಾಡ್ಕೊಂಡು ಹೋಗೋರು. ನಾನು ಯಾಕೆ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ, ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬಿಡ್ತೀನಿ ಗುರುವೆ. ಸೊ ಇನ್ನೇನು ಮಾಡ್ತೀರಾ? ಧ್ರುವ, ನಿಮಗೆ ಪ್ರೇಮ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಫಸ್ಟ್ ಟೈಮ್ ಕೆಲಸ ಮಾಡೋದ್ರ ಜೊತೆ ಹೇಗಿತ್ತು ಅಂತ? ಆಗಲೇ ಹೇಳ್ದಂಗೆ ಒಂದು ಅತೃಪ್ತಿ ಆತ್ಮ ಸರ್, ತೃಪ್ತಿನೇ ಆಗಲ್ಲ. ಒಂಥರ ತ್ರಿಶಂಕ ಲೋಕದಲ್ಲಿ ಇರ್ತಾರಲ್ಲ ಹಂಗೆ, ಏನಣ್ಣ ಓಕೆನಾ, ಓಕೆ ಇಲ್ವಾ ಅಂತ. ಅವ್ರಿಗೆ ಓಕೆ ಆದರೆ ಇಡೀ ಸೆಟ್ ಗೊತ್ತಾಗತ್ತೆ, ಏನು ಖುಷಿ ಆಗ್ಬಿಡ್ತಾರೆ. ಅದ್ರ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಬೈದು ಬಿಡ್ತಾರೆ, ಬಟ್ಟೆ ಸಾಕಾದ ಮಾಡ್ದೆ ಬಿಡೋ ಮಗನೆ ಅಂತಾರೆ. ಸೊ ಹಂಗೆ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ತುಂಬ ಎಕ್ಸ್ಪ್ರೆಸಿವ್ ಸರ್. ಅದನ್ನು ಸಂಜಯ್ ದತ್ ಸರ್ನ ಕೇಳಬೇಕು ಆ್ಯಕ್ಚುಲಿ ನೀವು, ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ತುಂಬಾ ಎಕ್ಸ್ಪ್ರೆಸಿವ್, ಆ್ಯಕ್ಟೆಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಸೊ ಅದನ್ನು ನಾವು ಕಾಪಿ ಮಾಡಿದ್ದೀವಿ ಅಷ್ಟೇ. ರಮೇಶ, ಫಸ್ಟ್ ಟೈಮ್ ಪ್ರೇಮ್ ಜೊತೆ ವರ್ಕ್ ಮಾಡಿದ್ದು, ಆ ಗೆಟಪ್ ಅದೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಅಂತ ಕೇಳು ಗುರು, ನೀನು ಗುರುವೇ. ಮತ್ತೆ ಲಾಂಗ್ ಬೇರೆ ಹಿಡಿದಿದ್ದೀರ ಕೈಯಲ್ಲಿ ಫಸ್ಟ್ ಟೈಮು? ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಸರ್ ನಮ್ಗೆ ಏನು ಬೇಕು ಅಂದರೆ ಡೈರೆಕ್ಟರ್ ಹಿ ಲವ್ಸ್ ದ ಫ್ರೇಮ್ ಸರ್, ಅಷ್ಟು ಇಷ್ಟಪಡ್ತಾರೆ. ಆ್ಯಂಡ್ ಆರ್ಟಿಸ್ಟ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ತೋರಿಸೋದು ಪ್ರೀತಿ ಆಗಲಿ, ಅವ್ರು ಧ್ರುವನ್ ಜೊತೆ ಎಷ್ಟು ಪ್ಯಾಂಪರ್ ಮಾಡಿ ಹೆಂಗೆ ಇಟ್ಕೊಳ್ತಾರೆ ಅಂದರೆ ಸೀನ್ಸಲ್ಲಿ ಎಲ್ಲರೂ, ಸಂಜಯ್ ದತ್ ಆಗಲಿ, ಶಿಲ್ಪಾ ಶೆಟ್ಟಿ, ದೇ ಲವ್ ಹಿಮ್. ಆ ಥರ ಎಲ್ಲರ ಜೊತೆ ಮೇಂಟೈನ್ ಮಾಡ್ತಾರೆ ರಿಲೇಷನ್ಶಿಪ್ನ. ಆ್ಯಂಡ್ ಅವ್ರದ್ದೇ ಅದು ಒಂದು ಸ್ಟೈಲ್ ಇದೆ. ಇನ್ಫ್ಯಾಕ್ಟ್ ನನ್ನ ಡೈಲಾಗ್ ಡೆಲಿವರಿ ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ, ಕೆಲವು ಲೈನ್ಸ್ ಎಲ್ಲ ಪ್ರೇಮ್ ಈ ಥರ ಬೇಕು ಸರ್, ಈ ಥರ ಟ್ರೈ ಮಾಡಿ ಸರ್ ಅಂತ ಹೇಳೋರು, ಅದೇ ಥರ ಟ್ರೈ ಮಾಡಿದ್ದೀನಿ. ಈಗ ಸಂಜಯ್ ದತ್ ಕೈಯಲ್ಲೂ ಹೇಳ್ಸಿದ್ರಲ್ಲ, ಆ ಒಂದು ಟ್ರೆಂಡ್ ಇದೆ, ಪ್ರೇಮ್ ಅವರು ಟ್ರೆಂಡ್ ಇದೆ ಹೈ ಲೋ ಮಾಡೋದು, ಅದೇ ಥರ ನಾನು ಮಾತಾಡಿದ್ದೀನಿ, ಅವ್ರು ಹೇಳ್ಕೊಟ್ಟಿರೋದು ಅದು. ಇಲ್ಲ ಖಂಡಿತ ಪಿಕ್ಚರಲ್ಲಿ ನೋಡಿ. ಪ್ರೇಮ್ ಸರ್, ಸರ್ ಇಲ್ಲಿ ಕೇಳಿ ಸರ್, ನಿಮ್ಮ ರೈಟ್ ಸೈಡು ಇಲ್ಲಿ ಸರ್ ಅರುಣ್ ಅಂತ ಪ್ರತಿಧ್ವನಿ ಚಾನೆಲ್ ಇಂದ ಅಲ್ಲಿ ರೈಟ್ ಸೈಡ್ ಸರ್, ಆನ್ ಯುವರ್ ರೈಟ್. ಸರ್, ಕೆಲವೊಂದು ಸಿನಿಮಾಗಳಲ್ಲಿ ಸಾಹಿತ್ಯಗಳ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾಗೆ ರಿವ್ಯೂ ಮಾಡ್ತಾರೆ. ಸಾರಿ ಪ್ಲೀಸ್. ಕೆಲವು ಸಿನಿಮಾಗಳಿಗೆ ಸರ್, ಒಂದು ಸಿನಿಮಾಗಳಿಗೆ ಸಾಹಿತ್ಯ ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಆ ಸಿಂಗರ್ ಹೆಸರು ಗೊತ್ತಿರಲ್ಲ, ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾರೆ. ಅಂತರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಮಾಡೋಕ್ಕಾಗುತ್ತೆ ಬ್ರದರ್. ಈಗ ಒಬ್ಬ ಸಾಮಾನ್ಯ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡಿದಾಗ, ಇವಾಗ ಏನಾಗಿದೆ, ಫೋನ್ ಎಲ್ಲರ ಕೈಗೂ ಬಂದಿದೆ ಬಾಸ್, ಎಲ್ಲರ ಕೈಲೂ ಫೋನ್ ಇದೆ. ಅವ್ನು ನೋಡ್ತಿದ್ದಂಗೆ 2ನೇ ಸೀನ್ ಆಗ್ತಿದ್ದಂಗೆ ಹೇಳ್ತಾನೆ, ಗುರು ಡಬ್ಬ ಗುರು ಅಂತ. ಅಲ್ಲೇ ಹೊರಗಡೆ ಅವನೆಲ್ಲೋ ಇರ್ತಾನೆ, ಅವ್ನು ಡಬ್ಬ ಗುರು ಅಂದ್ಬಿಡ್ತಾನೆ. ಇಂಟ್ರೋಲ್ಗೆ ಇದೇನಿಲ್ಲ ಗುರು ಡಬ್ಬ ಗುರು ಅಂತಾನೆ. ಸೊ ಹಿಂಗೆ ಅಂದರೆ ಅವರವರೇ ಇದಾಗಿದೆ. ಮೊದಲಿದ್ರು ನಮ್ಮ ಪತ್ರಕರ್ತರಾಗಲಿ, ಮೀಡಿಯಾ ಆಗಲಿ, ಅವಾಗ ಹೆಂಗಿತ್ತು ಅಂದರೆ ಒಂದು ತಿದ್ದಿ ಬುದ್ಧಿ ಹೇಳೋರು ಅವಾಗ. ಇವಾಗ ಇಲ್ಲ, ಬಟ್ ಎಲ್ಲರೂ ಅವ್ರವ್ರದೇ ರೂಟಲ್ಲಿ ಇದ್ದಾರೆ. ಬಟ್ ಅದನ್ನ ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆನ್ಲೈನ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನಿವೆ ಅಂದರೆ ನಾನು ಹೇಳೋದು, ಕನ್ನಡ ನಮ್ಮ ಸಿನಿಮಾಗಳಿಗೆ ನಮ್ಮವರೇ ಎಫೆಕ್ಟ್ ಮಾಡಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ, ಸಿಂಪಲ್. ಮುದ್ದಾದ ಹೀರೋಯಿನ್ ಇದ್ದಾರೆ ಸರ್, ಇನ್ನೊಂದು ಅಂತ ಮುದ್ದಾದ ಹೀರೋಯಿನ್ ಇದ್ದಾರೆ, ಹ್ಯಾಂಡ್ಸಮ್ ಹೀರೋ ಇದ್ದಾರೆ, ಮಚ್ಚ ಕೊಟ್ಟಿದ್ದೀರಾ, ಹೃದಯ ಕೊಟ್ಟಿಲ್ಲ, ಗುಲಾಬಿ ಕೊಟ್ಟಿಲ್ಲ. ಅಲ್ಲಿ ಎರಡು ಸಿನಿಮಾದಲ್ಲಿ ನೋಡಿದ್ರೆ, ನೀವು ಈ ಸಿನಿಮಾ ನೋಡಿದ್ರೆ 1970s 75 ಅಂಡರಲ್ಲಿ ನಡೆಯೋ ಒಂದು ಬ್ಯಾಕ್ಗ್ರೌಂಡ್ ಕತೆ. ಅಂಡ್ ಇದು ತುಂಬಾ ಎಮೋಷನ್ ಸಿನಿಮಾ, ತುಂಬಾ ಎಮೋಷನ್ಸ್ ಇದೆ. ಅಷ್ಟೇ ಕಲ್ಟ್, ಅಷ್ಟೇ ರಾ ಸಿನಿಮಾನೂ ಇರುತ್ತೆ, ಅಷ್ಟೇ ತುಂಬಾ ಏನಂತೆ ಬ್ಲಡ್ ಶೇಡು ಇರುತ್ತೆ, ತುಂಬಾ ಎಮೋಷನ್ಸ್ ಇರುತ್ತೆ. ಮಕ್ಕಳು ಸಮೇತ ಕುತ್ಕೊಂಡ್ಬಂದು ಸಿನಿಮಾ ನೋಡ್ಬೋದು, ಅದಕ್ಕೊಂದು ಉದ್ದೇಶ ಇರುತ್ತೆ. ಸೊ ಉದ್ದೇಶ ಇಲ್ಲದೆ ಏನೂ ಮಾಡಲ್ಲ. ಬಟ್ ಹಂಗನ್ಬಿಟ್ಟು ಈ ಸಿನಿಮಾ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಸಿನಿಮಾ ಅಲ್ಲಿಗೆ ಎಂಡ್ ಆಗಲ್ಲ. ಈ ಸಿನಿಮಾ KD ಬಂದು ಅಲ್ಲಿಗೆ ಯಾವಾಗಲೂ ಎಂಡ್ ಆಗಲ್ಲ. ಶುರು ಅಂದರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮಗೆ ನಾಟ್ ಎ ಎಂಡ್ ಅಂಡ್ ಸ್ಟಾರ್ಟ್ ಅಂತ, ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ, ಶುರು ಆಗ್ತಾ ಇದೆ ಅಂತ, ಆ ಥರದೊಂದು ಸಿನಿಮಾ ಇದು. ವೆಂಕಟನಾರಾಯಣ ಅವರು ನಮಸ್ತೆ. ನಮಸ್ಕಾರ ಸರ್. ಇವತ್ತು ಭಾರತೀಯ ಸಿನಿಮಾಗಳ ಒಟ್ಟು ವಾತಾವರಣ, ಸಿನಿಮಾ ಗೋಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ದಿನಗಳಿವತ್ತು. ನೀವು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ, ಆಯ್ತಾ? ನಿಮ್ಮ ಪ್ರಕಾರ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಂದಿರಗಳ ಹತ್ರ ಜನನ ಕರ್ಕೊಂಬರ್ಲಿ ಸಾಧ್ಯತೆಗಳು ಎಷ್ಟಿದೆ? ಅಂದರೆ ಈಗಿರುವ ಇದು ಭಾಳ ಗ್ರಾಫ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಜನರಲ್ ಆಗಿರುವ ಮಾತು.
ಸರ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ OTT ಇದೆಲ್ಲ ಬಂದಮೇಲೆ ಸ್ವಲ್ಪ ಇನಿಷಿಯಲಿ ತುಂಬ ಹೈಪ್ ಇತ್ತು. ಈಗ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಈ ಕೋ ಎಕ್ಸಿಸ್ಟಿಂಗ್ ಸಿನಿಮಾ ಚಿತ್ರಮಂದಿರಗಳು ಮತ್ತು OTT ಸ್ಯಾಟಲೈಟು, ದಿಸ್ ಆಲ್ ವಿಲ್ ಕೋ ಎಕ್ಸಿಸ್ಟ್. ನಂಬರ್ 1. ನಂಬರ್ 2, ಯಾವಾಗ ನಾವು ಬೆಸ್ಟ್ ಪಿಕ್ಚರ್ ಮಾಡಿದೀವೋ, ಜನಕ್ಕೋಸ್ಕರ ಮಾಡಿ ರಿಲೀಸ್ ಮಾಡಿದ್ವೋ, ಆವಾಗೆಲ್ಲ ಜನ ಬಂದಿದ್ದಾರೆ, ಆಡಿಯನ್ಸ್ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ. ಅದಕ್ಕೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಬಿಗ್ ಹಿಟ್ಸ್, ತುಂಬ ಹಿಟ್ಸ್ ಬಂತು. ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನೋಡಿ ತುಂಬ ಬಂದಿದೆ. ಈ ವರ್ಷನೂ ರಿಲೀಸ್ ಆಗಿರೋದು ಬಾಲಿವುಡಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ನಡೆಯಿತು. ಚಾವ ಆಗಲಿ, ಸ್ತ್ರೀ ಆಗಲಿ, ಮೆನಿ ಸಿನಿಮಾಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲ್ಮ್ ಮೇಕರ್ಸ್. Actually, instead of putting it outside blame on anybody else, we should take the responsibility saying that let us make that kind of a movie which can attract entire crowd, entire audience. So I think our prayatnadalli we are trying to bring the best of the people, best of the technicians. Sometimes best hero, best technician siktare, best story iralla. Sometimes maybe best maker iralla, best hero story irutte. It's a combination. When there is a combination, I always believe 1 + 1 will become 11, not 2. That missing is only synergy. That is what we are trying to bring together. Therefore, whatever movies that we are doing, I personally think that people will love them. Different genres, different kind of movies ಮಾಡ್ತಾ ಇದೀವಿ. You will see in Kannada also soon we are going to announce something very different. ನನಗೆ ನಂಬಿಕೆ ಇದೆ, KD ಆಗಲಿ, ನಾವು ಬೇರೆ ಪಿಕ್ಚರ್ ಏನೇನು ಮಾಡ್ತೇವೆ ಅದಾಗಲಿ ಖಂಡಿತ ಜನಾದರಣೆ ಸಿಕ್ಕತ್ತೆ. ಪೀಪಲ್ ವಿಲ್ ಲವ್ ದೋಸ್ ಮೂವೀಸ್ ಅಂತ. ಕನ್ನಡದ್ದು ಇನ್ನೊಂದೆರಡು ಸಿನಿಮಾಗಳು ಇರ್ಬೇಕು. ಈಗಾಗಲೇ ನಮ್ಮ ಒಂದು ರೆಡಿ ಆಗ್ತಾ ಇರ್ಬೇಕಲ್ಲ, ಎಷ್ಟು ಜೊತೆ ನಿಮ್ಮ ಕಾಂಬಿನೇಷನ್ ಇದ್ದಂಗಿದೆ ಅಲ್ಲ? ಎಸ್ ಸರ್. ಅದೇ ನಾನು ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳೋದಿಲ್ಲ. How many times you have revised your budget for Mr. Prem? ಬಜೆಟ್ನ ಎಷ್ಟು ಸಲ ರಿವೈಸ್ ಮಾಡಿದ್ದೀರಾ? You know, when I heard the story first time, ನಾನು ಸ್ಟೋರಿ ಕತೆ ಕೇಳುವಾಗ ಡೀಟೇಲ್ ಆಗಿ ಕೂತ್ಕೊಂಡಿದ್ವಿ, ಏನು ಹೇಳ್ಬೇಕು ಅನ್ಕೊತಾ ಇದ್ವಿ, ಈ ಕಥೆಯಲ್ಲಿ ಏನು ಸೀನ್ಸ್ಗಳಿದೆ, ಯಾವ ಥರ ಸೆಟ್ಸ್ ಬೇಕು, ಯಾವ ಥರ ಟೆಕ್ನಿಷಿಯನ್ಸ್ ಬೇಕು. ಸೊ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಮೇಕಿಂಗ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಆರ್ಟಿಸ್ಟ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಟೆಕ್ನಿಷಿಯನ್ಸ್. ಕರೆಕ್ಟ್? ಸೊ ಕರೆಕ್ಟ್. ಸೊ ದ ಮೇಕಿಂಗ್ ನಾವೇನು ಅನ್ಕೊಂಡಿದ್ವಿ ಮೋರ್ ಆರ್ ಲೆಸ್ ಅಲ್ಲೇ ಮಾಡಿದ್ವಿ. ಬಟ್ ಬೈ ದೆನ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ಈ ಪಾತ್ರಕ್ಕೆ ಇವರು ಆದರೆ ಚೆನ್ನಾಗಿರ್ತಾರೆ ಅಂತ ಅವ್ರ ಫೀಸು ಎಲ್ಲ ಆ್ಯಡ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ. ದಟ್ ಇಸ್ ಅ ಪರ್ಸನಲ್ ಕಾಲ್. ನೋ, ಈಗ ಸತ್ಯವತಿ ರೋಲ್ ಯಾರಾದರೂ ಮಾಡ್ಬೋದಾಗಿತ್ತು. ಬಟ್ ವಿ ಚೋಸ್ ಸೇಯಿಂಗ್ ದಟ್ ಓಕೆ, ಶಿಲ್ಪಾ ಅವ್ರು ಬಂದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅವರು ಕನ್ನಡದಿಂದ ಹೋಗಿರೋರು, ಆ ಕ್ಯಾರೆಕ್ಟರ್ಗೆ ವೇಟೇಜ್ ಬರುತ್ತೆ. ದಟ್ಸ್ ಅ ಕಾಲ್. ಸೊ ದೇರ್ ಫೋರ್ ದಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬಡ್ಜೆಟ್. ಅದೇ ರೀತಿಯಲ್ಲಿ ಸಂಜು ಬಾಬಾ ಅವರಾಗಲಿ, ಬೇರೆ ಬೇರೆ ಪಾತ್ರಗಳಾಗಲಿ, ಬಿಕಾಸ್ ನೀವು ಪಿಕ್ಚರ್ ನೋಡುವಾಗ ನಿಮಗೆಲ್ಲ ಗೊತ್ತಾಗುತ್ತೆ, ಸೇಯಿಂಗ್ ದಟ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಎ ಗ್ರಾಫ್, ಇಟ್ ಹ್ಯಾಸ್ ಗಾಟ್ ಎ ವೇಟ್. ವಿ ನೀಡ್ ಸಂಬಡಿ ಹೂ ಈಸ್ ನೋನ್ ಟು ಕ್ಯಾರಿ ಇಟ್. ಸೊ ಅದಕ್ಕಾಗಿ ಮೋರ್ ಆರ್ ಲೆಸ್ ವಾಟ್ ವಿ ಥಾಟ್ ಈಸ್ ವೇರ್ ವಿ ಹ್ಯಾವ್ ಫಿನಿಶ್ಡ್ ಅಂತ ಹೇಳ್ತೀವಿ ಮೇಕಿಂಗಲ್ಲಿ. ಥ್ಯಾಂಕ್ ಯು. ಧ್ರುವ ಕೇಳಲ್ಲ ಅಂದ್ರೆ ಆಗ್ಲೇ ಪ್ರಶ್ನೆ ಇಲ್ಲ ಕೇಳಂದ ಪೊಗರು ಟೈಮಲ್ಲಿ ನಿಮ್ಮ ಫ್ಯಾನ್ಸ್ಗೆ ನನ್ಗಲ್ಲ, ನಾನು ಒಬ್ಳು ಕೇಳ್ತಾ ಇರೋದು, ಬಟ್ ನಿಮ್ಮ ಫ್ಯಾನ್ಸ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಪೊಗರು ಆದ್ಮೇಲೆ ಇನ್ಮೇಲೆ 6 ತಿಂಗಳಿಗೆ ಒಂದ್ಸತಿ ನಾನು ಫಿಲಮ್ ಮಾಡ್ತೀನಿ ಅಂತ ಅಂದ್ರಿ. ಮಾರ್ಟಿನ್ ಅದಾದ್ಮೇಲೆ 3 ವರ್ಷ ಆಯ್ತು. ಮಾರ್ಟಿನು 3 ವರ್ಷನ ಅದ್ರ ಮೇಲೆ ಗೊತ್ತಿಲ್ಲ. ಮಾರ್ಟಿನ್ ಆದ್ಮೇಲೆ ನಾನು ನೆಕ್ಸ್ಟ್ ಟೈಮ್ 6 months ಅಲ್ಲಿ ಒಂದು ಫಿಲಮ್ ಮಾಡ್ತೀನಿ ಅಂದ್ರೆ, ಬಟ್ ಯು ಆರ್ ನೆವರ್ ಲರ್ನಿಂಗ್ ಲೆಸನ್ಸ್ ಅಂತ ಅನ್ಸುತ್ತಾ? ದಿಸ್ ಇಸ್ ಫಾರ್ ಯೋರ್ ಫ್ಯಾನ್ಸ್, ನಾಟ್ ಫಾರ್ ಮೀ. ಇಲ್ಲ ಅನ್ಸಲ್ಲ, ಇನ್ನು ಮಾಡ್ತೀನಿ ಮೇಡಮ್. ಅಲ್ಲ, ಈಗ ಪ್ರತಿ ಸತಿ ಹೇಳ್ತಾ ಇದ್ದೀರಾ, ವೆನ್ ಡು ಯು ಲರ್ನ್ ಇಟ್? ಇಲ್ಲ ಈ ಸರಿ ಕಲ್ತ್ಕೊಂಡ್ಬಿಡ್ತೀವಿ. ಅದು ಹೇಗೆ? ಜೀವನ ತುಂಬಾ ದೊಡ್ಡ ಪಾಠ ಕಲ್ಸ್ಬಿಟ್ಟಿದೆ ಮೇಡಮ್. 100% ಇವಾಗ ಚಿಕ್ಕ ಪಾಠನೇ ಕಲ್ತಿಲ್ಲ, ಇನ್ನೇನು ದೊಡ್ಡ ಪಾಠ ಕಲಿಲ್ಲ. ಇಲ್ಲ, ದೊಡ್ಡ ಪಾಠ ಕಲ್ತಾದ್ಮೇಲೆ ಚಿಕ್ಕದ್ರದ್ದು ವ್ಯಾಲ್ಯೂ ಗೊತ್ತಾಗಿತ್ತು. ಸೊ ಡೆಫಿನೆಟ್ಲಿ ಇವಾಗ ಮಾಡ್ಬಿಡ್ತೀನಿ ಮೇಡಮ್. ಥ್ಯಾಂಕ್ ಯು. ಜನರಲಿ ಐ ಆಮ್ ಆಸ್ಕಿಂಗ್ ಯು ಸೀರಿಯಸ್ಲಿ ಆನ್ ಅ ಸೀರಿಯಸ್ ನೋಟ್. ಆನರ್ ಮೇಡಮ್, ನಾನೇನು ಜೋಕ್ ಮಾಡ್ದೆ, ಫುಲ್ ಸೀರಿಯಸ್ ಆಗಿ ಹೇಳಿದ್ದು. ಇನ್ ಸ್ವಲ್ಪ ಆದ್ಮೇಲೆ ಮೇಡಮ್ ಹೇಳ್ತಾರೆ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ. ರಮೇಶ್ ಅರವಿಂದ್ ಸರ್, ನೀವು ಲಾಯರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರ. ಇದು ನಾನು ಕೇಳ್ತಾ ಇಲ್ಲ, ಕೇಶವ್ ಕ್ಯಾರೆಕ್ಟರ್ ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ, ಬಟ್ ಖಂಡಿತ ಅಲ್ಲ, ರಾಂಗ್ ಸೋರ್ಸ್. ಖಂಡಿತ ಲಾಯರ್ ಅಲ್ಲ. ಚಾಯ್ಸಸ್ ಕೊಡ್ತಾ ಇರಿ, ಒಂದೊಂದ ಟಿಕ್ ಮಾಡ್ತಾ ಬರ್ತೀನಿ. ಲಾಯರ್ ಅಲ್ಲ.
ವಿಲನ್ ಅಲ್ಲ ಅಲ್ವಾ Okay, ಅಲ್ಲ. you play brother. ಅಲ್ವಾ? You play brother. ಗೊತ್ತಿಲ್ಲ. You play brother to Dhruva. No, I'm sure. No, you play brother to Dhruva. ಇನ್ನು ಬೈಕು ಪ್ರೇಮ್ ಕೈ ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ ಏನು ಅಂತ. Okay, last 3 questions. ವೆಂಕಟ್ ಸರ್, ಸರ್ ಸಾಮಾನ್ಯವಾಗಿ ಅಂದ್ರೆ ಹೀರೋಗಳಿಗೆ, ಹೀರೋಯಿನ್ಗಳಿಗೆ, ಡೈರೆಕ್ಟರ್ಗೆ ಅವ್ರಿಗೆ ಅವ್ರವ್ರದ್ದು ಒಂದೊಂದು ಇನ್ಸ್ಪಿರೇಷನ್ ಇರುತ್ತೆ. ಅಂದ್ರೆ ನಾನು ಈ ತರ ಒಂದು ಸೆಟ್ ಮಾಡಬೇಕು ನನ್ನ ಪ್ರಾಜೆಕ್ಟ್ ನಾನು ಈ ತರ ಒಂದು ಆಕ್ಟ್ ಮಾಡಬೇಕು ಅನ್ನೋದು. ಸೊ ನೀವು ಬೇರೆ ಬಿಸ್ನೆಸ್ ಫೀಲ್ಡ್ ಇಂದನೂ ಬಂದಿದ್ರಿ, ಇಂಡಿಯಾ ತುಂಬಾ ನಿಮ್ ಬಿಸ್ನೆಸ್ ಇದೆ. ಸಿನಿಮಾ ಅಂತ ಬಂದಾಗ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ, ಆಸ್ ಎ ಕನ್ನಡದಲ್ಲಿ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ನಿಮ್ದು, ಬಟ್ ನಿಮಗೆ ಈ ತರ ನಾನು ಒಂದು ಪ್ರೊಡಕ್ಷನ್ ಹೌಸ್ ಸೆಟ್ ಮಾಡಬೇಕು ಅನ್ನೋದೊಂದು ಏನಾದ್ರು ಮಾರಲ್ ಇದೆಯಾ ಕನ್ನಡದಲ್ಲಿ? ಯಾರು ನಿಮ್ಗೆ ಅದು ಮಾರಲ್? ರಮೇಶ್ ಅರವಿಂದ್ ಸರ್ ಆನ್ಸರ್ I think, see, first and foremost, this is very unorganized industry, film industry ಅನ್ನೋದು. So how do we bring little more discipline, better culture? See, ಶಾರದಾ ಮೇಡಮ್ ನಗ್ನಗ್ತಾ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು. ಬಟ್ one movie, if it starts on time, finishes on time, if it gets completed within the budget that we thought, plus or minus few days, that itself is a winner. Because so our objective is to bring the best cinema to the audiences, whatever the language it may be. Now it's global, cinema is global. There is no language, it's more of emotions. All of us are seeing Malayalam movies, Tamil movies, vice versa. Kannada movies are also going everywhere global. So therefore, if you have good story, good artist, nam prayatna enandre best cinema ಮಾಡಿ audience ಗೆ ತಲುಪನ. From there, where it takes, everything will not happen the way we plan. There is also destiny, there is also a journey. I believe that when your desire is strong, a lot of things happen on their own. Universe conspires to make it happen. And we are doing a lot of things. We are very happy with whatever we are doing. Idea is to set one benchmark by making the best films across all languages. All languages. Okay, last 2 questions, sir. Last 2 questions. ಆನಂದ್ ಸರ್. ಪ್ರೇಮ್ ಸರ್ ಇಲ್ಲಿ ಐಶ್ವರ್ಯ ಅಂತ. ಒಂದ್ ನಿಮಿಷ ಮ್ಯಾಮ್, ಇಲ್ಲಿ ಕೇಳಿದ್ರು. ಆನಂದ್ ಆಡಿಯೋ ಯಾವುದೇ ಸಿನಿಮಾ ತಗೊಳ್ಳೋದು ಚೂಸ್ ಪಿಕ್ ಅಂಡ್ ಚೂಸ್ ಅಲ್ವಾ? ಯಾವುದೇ ಸಿನಿಮಾ ಇದು ಆಡಿಯೋ ತಗೊಂಡ್ರು ಅದು ತಗೊಂಡ ತಕ್ಷಣನೇ ಅದಕ್ಕೊಂದು ಗ್ರೇಡ್ ಬಂದಂಗಿರುತ್ತೆ. ಅಂದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಅರ್ಥದಲ್ಲಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಹೇಳಿ, ಈ ಆಡಿಯೋ ಬಿಸ್ನೆಸ್ ಇದೆಯಲ್ಲ, ಸಿನಿಮಾಕ್ಕೆ ಎಷ್ಟು ಪೂರಕವಾಗಿ, ಎಷ್ಟು % ಹೆಲ್ಪ್ ಮಾಡುತ್ತೆ? ಸರ್, ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ. ಸೊ ಈ ಅಂದರೆ ಆಡಿಯೋ ಇಸ್ ಅನ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳ್ತೀವಿ ಸರ್. ಸೊ ಆಡಿಯೋ ಒಂದು ಇನ್ವಿಟೇಷನ್ ಕಾರ್ಡ್ ಥರ, ಅಥವಾ ಇಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಫಿಲ್ಮ್ ಮೇಕಿಂಗ್ ಇನ್ ಇಟ್ ಸೆಲ್ಫ್. ಈಗ ಫಿಲ್ಮ್ ಮುಂಚೆ ಒಂದು ಟೀಸರ್ ಟ್ರೇಲರ್ನ ತೋರಿಸ್ಬೋದು, ಬಟ್ ಟು ಶೋ ದಿ ಎಸೆನ್ಸ್ ಆಫ್ ದ ಫಿಲ್ಮ್ ಸಾಂಗ್ ಬೇಕೇ ಬೇಕಲ್ಲ. ಸೊ ಇಟ್ಸ್ ಅ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದಿಸ್ ಫಿಲ್ಮ್ ಎಸ್ಪೆಷಲಿ ಪ್ರೇಮ್ ಸರ್ ಇರಲಿ, ಆ್ಯಸ್ ಎ ಡೈರೆಕ್ಟರ್ ಅವ್ರ ಹಿಸ್ಟ್ರಿಯಲ್ಲಿ ನೋಡಿ, ಸೊ ದೆರ್ ಇಸ್ ನೆವರ್ ಬಿನ್ ದಟ್ ಹಿ ಹಸ್ ಫೇಲ್ಡ್ ಇನ್ ಮ್ಯೂಸಿಕ್. ಇಟ್ಸ್ ಆಲ್ವೇಸ್ ಅವ್ರ ಸಾಂಗ್ನ ಹಿಟ್ ಆಗೇ ಆಗಿದೆ. ಆ ಸಾಂಗ್ ಹಿಟ್ ಆದಮೇಲೆ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಇಟ್ಸ್ ಜಸ್ಟ್ ಅ ಜನರಲ್ ಫಾರ್ಮುಲಾ. ನಾಟ್ ಓನ್ಲಿ ಕನ್ನಡ, ಇಡೀ ಇಂಡಿಯಾದಲ್ಲೇ ಎನಿ ಲ್ಯಾಂಗ್ವೇಜ್ ತಗೊಳ್ಳಿ, ಸಾಂಗ್ ಹಿಟ್ ಆದರೆ ಫಿಲ್ಮ್ ಸಕ್ಸಸ್ ಆದಂಗೇನೆ. ಇಟ್ಸ್ ಲೈಕ್ ಹಾಫ್ ವರ್ಕ್ ಇಸ್ ಡನ್. ಈಗ ನಂದು ಮೂವಿ ಹ್ಯಾಸ್ ಟು ಬಿ ಗುಡ್ ಅಂಡ್ ದೆನ್ ನೀವು ನೋಡ್ತೀರಾ ಬಾಕ್ಸ್ ಆಫೀಸ್ ರಿಸಲ್ಟ್ಸ್. ನಾನು ಕೇಳಿದ್ದು, ಸಾಮಾನ್ಯವಾಗಿ ಆಡಿಯೋ ಕಂಪನಿಗಳು ಈ ಅಜ್ಜಿಗಳ ತರ ಅಳ್ತಾ ಇರ್ತವೆ, ವ್ಯಾಪಾರನೇ ಇಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಆನಂದ್ ಆಡಿಯೋ ಅಥವಾ ಒಂದೆರಡು ಈ ತರ ಇವರು ತುಂಬಾ ಒಳ್ಳೆ ಮೊತ್ತ ಕೊಟ್ಟು ತಗೋತಾರೆ ಅಂತ. ಆ ಮೊತ್ತ ಈಗ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಕೇಳ್ತಾ ಇರೋದು ಸರ್. ಈ ಪ್ಯಾಷನೆಟ್ ತರ ಫಿಲ್ಮ್ಸ್ ಬಂದ್ರೆ ದೆನ್ ಸ್ಕೈ ಇಸ್ ದ ಲಿಮಿಟ್ ಸರ್. ದೆನ್ ವಿ ಡೋಂಟ್ ಸಿ ಬಜೆಟ್, ನಥಿಂಗ್. ಸೊ ಈ ಲೆವೆಲ್ ಅಲ್ಲಿ ಪಿಕ್ಚರ್ ಮಾಡಿದ್ರೆ ದೆನ್ ಇಟ್ಸ್ ಗೋನ್ ಬಿ, ಯು ವಿಲ್ ಬ್ರೇಕ್ ಮೋರ್ ರೆಕಾರ್ಡ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ರೇಷ್ಮಾಗೆ ಯಾವ್ದಾದ್ರು ಕ್ವೆಶ್ಚನ್ ಕೇಳಲೇಬೇಕಲ್ಲ? ರೇಷ್ಮಾಗೆ. ಓಕೆ. Sources say yes that you play Ramesh Arvind's daughter and Sanjay Dutt's sister. Is there anything? Ramesh Arvind sir's daughter, Sanjay Dutt's sister. ಅಲ್ಲ, ಪ್ಲಾಟ್ ಬಿಟ್ಟೆ ಹೇಳ್ಬೋದಲ್ಲ, ಹೇಳಮ್ಮ. No sir, that's a very very bad source that you have. I think you should change your sources, ma'am. Right next to here.
ನಿಮ್ ಸೋರ್ಸಸ್ ನ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಇಟ್ಸ್ ವೆರಿ ವೆರಿ ರಾಂಗ್ ಇನ್ಫಾರ್ಮೇಶನ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಇದು ಹೆಂಗಿತ್ತಂದ್ರೆ ಸುಮ್ನೆ ಪಾಪ ಕೂತಿದ್ದಲ್ಲೇ ಕ್ವೆಶ್ಚನ್ ಕೇಳೋಣ ಅಂತ ಇತ್ತು. ವೆಂಕಟ್ ಸರ್, ಈ ಕಡೆ ಸರ್ ಇಂದ ಸಾಕಷ್ಟು ಸಿನಿಮಾಗಳಿದೆ, ಬಟ್ ಒಂದು ದೊಡ್ಡ ಕನ್ಸರ್ನ್ ಸ್ಟಾರ್ಟ್ ಆಗಿದ್ದು ಕೆಡಿಯಿಂದ. ಸೊ ಈಗ ಆಲ್ರೆಡಿ ಸಿನಿಮಾದ ಕಂಪ್ಲೀಟ್ ಆಗಿ ನೀವು ಸಿನಿಮಾನು ಕೂಡ ನೋಡಿದಿರಿ. ನಿಮ್ಗೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಕೊಡುತ್ತೆ ಸರ್ ಈ ಸಿನಿಮಾ? ತುಂಬಾ ಚೆನ್ನಾಗಿ ಬಂದಿದೆ. ಯು ವಿಲ್ ಆಲ್ ಲೈಕ್ ಇಟ್. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಎವ್ರಿಬಡಿ ವಿಲ್ ಲೈಕ್ ಇಟ್. ಆಸ್ ಐ ಟೋಲ್ಡ್, ಈ ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರಡ್ಯೂಸ್ ಮಾಡೋಕೆ ಚೂಸ್ ಮಾಡ್ಕೊಂಡಿರೋ ಥ್ರೆಡ್ ವೈಲೆಂಟ್ ಸ್ಟಿಕ್ ತಗೊಂಡಿದ್ದಾರೆ, ಬಿಕಾಸ್ ಅದರಲ್ಲಿ ಎಲ್ಲರೂ ಕವರ್ ಆಗ್ತಾ ಇರಂತ. ಬಟ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ಸ್ ಗಾಟ್ ಲವ್, ಇಟ್ಸ್ ಗಾಟ್ ಎಮೋಷನ್, it's got bonding, it's got family values and all of that. You will definitely like it. It's a complete package with so many people playing. I've seen it. I'm very confident. ಅನೋಕ ಒಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ಅಕ್ಕ. ಧ್ರುವಣ್ಣ, ನಂದೊಂದು ಕ್ವೆಶ್ಚನ್. ವೀಕೆಂಡ್ ಪಾರ್ಟಿ ಪ್ಲಾನ್ ಏನು? ನಡೀರಿ ಹೋಗೋಣ. ಅಕ್ಕ ಒಂದೇ ಒಂದು ನಿಮಿಷ ಅಕ್ಕ ಒಂದೇ ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಧ್ರುವಣ್ಣಂದು ಒಂದೇ ಒಂದು ಕ್ವೆಶ್ಚನ್. ಧ್ರುವಣ್ಣ ಫಸ್ಟ್ ಟೈಮು ಬಯಲ್ ಮಚ್ಚಿಡ್ಕೊಂಡು ಒಬ್ರನ್ನ ಎತ್ಕೊಂಡು ಮಾಸಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅವ್ರ ಫ್ಯಾನ್ಸ್ಗೋಸ್ಕರ. ಈ ಕ್ವೆಶ್ಚನ್ ನೀವು ಮೀಡಿಯಾನಾ? ಈ ಕ್ವೆಶ್ಚನ್ ಕೇಳ್ತಿದ್ರ ಅಂತ ಬೇಕಾದ್ರೆ ಮೀಡಿಯಾಕ್ ಸೇರ್ಕೋತೀನಿ ನಾನು. ಮೇಡಮ್ ಏನ್ ಗೊತ್ತಾ, ಎಲ್ಲ ಮೀಡಿಯಾದವರು ಬೇಜಾರ್ ಮಾಡ್ಕೋತಾರೆ. ಲಾಸ್ಟ್ ಕ್ವೆಶ್ಚನ್ ಇದು ಲಾಸ್ಟೇ ಮೇಡಮ್. ಧ್ರುವ ಸರ್, ಐ ಲವ್ ಯು ಅಂತ ಹೇಳ್ಬಿಡಿ ನಿಮ್ ಫ್ಯಾನ್ಗೆ. ಅಷ್ಟೇ ಹೇಳ್ಬಿಡಿ. ನಾನು ಅವ್ರ ತಂಗಿ. ಲವ್ ಯು ಹೇಳ್ಬಾರ್ದ ತಂಗಿಗೆ? ಅವ್ರ ತಂಗಿ ಅಂತ ಹೇಳ್ತಿದ್ದೆ. ಲಾಸ್ಟ್. ನೀವು ಮಾಡಿರೋ ಅಷ್ಟು ಸಿನಿಮಾನು ತಾಯಿ ಸೆಂಟಿಮೆಂಟ್ ಇರೋದು. ಸೊ ತಂದೆ ಸೆಂಟಿಮೆಂಟ್ ನ ನಾವ್ ಯಾವಾಗ ನಿರೀಕ್ಷೆ ಮಾಡ್ಬೋದು? ಮಾಡೋಣ ಮಗ. ಇದೊಂಥರ ಎಮೋಷನ್. KD ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ಸ್ ಸಿನಿಮಾ. ಎಮೋಷನ್ಸ್ ಇದ್ದೇ ಇರುತ್ತೆ. ಹೋಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಎಮೋಷನ್ ಸಿನಿಮಾ. ಸೊ ವಿಲ್ ಡೂ ನೆಕ್ಸ್ಟ್ ಮಗನೆ, ಖಂಡಿತ. ಓಕೆ, ಕ್ಯಾನ್ ವಿ ಹ್ಯಾವ್ ದ ಫೋಟೋ ಆಪರ್ಚುನಿಟಿ ವಿತ್ ದ ಟೀಮ್? ಓಕೆ, ನಮ್ಮ ಪ್ರೆಸ್ಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ, ನಮ್ಮ KD ಟೀಮ್ಗೋಸ್ಕರ. ವೆಂಕಟ್ ಸರ್, ಶಾರದಾ, I think the first time you have come for a Kannada press meet, I think. ಯಾವುದು? No, but glad you have come and we want to see more movies from your production house. Thank you madam. Thank you. First release date ನಿಮ್ಮ ಹತ್ರ ಅಪ್ರೂವಲ್ ತಗೊಂಡು ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ. Sir, 3 months ಅಂತ October ಅಂತ. ಇಲ್ಲ, ಬೇರೆ ಫಿಲ್ಮ್ಸ್ ಸರ್. Thank you. By any chance are you releasing on Dhruva Sar's birthday? ಅಯ್ಯೋ ಶಾರದಾ, ಅಯ್ಯೋ